ವಚನ ಕೊಟ್ಟಿದ್ದು ನಿಜ. ಆದರೆ ವಚನ ಕೊಟ್ಟ ಮೇಲೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಮಾಡಿದ್ದು ಕೂಡ ಅಷ್ಟೇ ನಿಜ. ಈಗ 2 ವರ್ಷಗಳ ಒಪ್ಪಂದ ಅಂತ ಹೇಳಿ ಆದರೂ ಸಮಯವನ್ನ ವ್ಯರ್ಥ ಮಾಡುತ್ತಿರುವುದು ಅಥವಾ ಸಮಯವನ್ನ ಮುಂದಕ್ಕೆ ಹಾಕುತ್ತಿರುವುದು ನಿಜ. ಈ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರ ಮಾತುಗಳು ಒಂದು ರೀತಿಯ ತ್ಯಾಗದ ಮಾತುಗಳಾಗಿ ಪರಿಣಮಿಸ್ತಾ ಇರೋದು ಕೂಡ ನಿಜ. ನಾನು 17ನೇ ಬಾರಿಗೆ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಸಿದ್ದರಾಮಯ್ಯನವರು ಒತ್ತಿ ಹೇಳ್ತಾ ಇರೋದು ನಿಜ. ಈ ಮಧ್ಯೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ ವಕ್ತಾರರಾದಂಥ ರಘು ದೊಡ್ಡೇರಿ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಬಿಜೆಪಿ ವಕ್ತಾರರಾದಂಥ ಉತ್ಕರ್ಷ್ ಅವರು ಜಾಯ್ನ್ ಆಗಿದ್ದಾರೆ. ಉತ್ಕರ್ಷ್ ಅವರೇ, ತಮಗೂ ಕೂಡ ಸ್ವಾಗತ. ಇನ್ನು JDS ವಕ್ತಾರರಾದಂಥ ನಾಗೇಂದ್ರ ಅವರು ಜಾಯ್ನ್ ಆಗಿದ್ದಾರೆ. ತಮಗೂ ಸ್ವಾಗತ. ಈ ಮಧ್ಯೆ ಹಿರಿಯ ಪತ್ರಕರ್ತರಾದಂಥ ಅನಿಲ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ರಘು ದೊಡ್ಡೇರಿ ಅವರೇ, ಡಿ.ಕೆ. ಶಿವಕುಮಾರ್ ಅವರ ಇವತ್ತಿನ ಮಾತುಗಳು ತ್ಯಾಗದ ಮಾತುಗಳು. ಅಫ್ಕೋರ್ಸ್ ಅದು KPCC ಅಧ್ಯಕ್ಷರ ಸ್ಥಾನ. ಬಟ್ KPCC ಅಧ್ಯಕ್ಷ ಸ್ಥಾನವನ್ನು ಇಲ್ಲಿಯವರೆಗೆ ಅವ್ರನ್ನ ಬಿಟ್ಕೊಡ್ತೀನಿ ಅಂತ ಎಲ್ಲೂ ಹೇಳಿರಲಿಲ್ಲ. ಆಯಿತು, ಅವರ ಅವಧಿ ಮುಗಿದಿದೆ, ಹೊಸ ಅಧ್ಯಕ್ಷರ ಆಗಮನ ಆಗಬೇಕು. ಆದರೆ ತಾನು ಮುಖ್ಯಮಂತ್ರಿ ಆದರೆ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡುವಂತಹ ಇರಾದೆಯಲ್ಲಿ ಅವರಿದ್ರು ಮತ್ತು ರಾಜ್ಯದ ಜನ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಮೋಸ್ಟ್ಲಿ ಇವರು ಅಧ್ಯಕ್ಷ ಸ್ಥಾನವನ್ನು ಯಾವಾಗ ಬಿಟ್ಕೊಡ್ಬೇಕು ಅಂತಂದರೆ ಬಿಟ್ಕೊಡ್ಬೋದು ಅಂದರೆ ಅವ್ರು ಮುಖ್ಯಮಂತ್ರಿ ಆದಮೇಲೆ ಅಂತ. ಸೊ ಇವತ್ತು ಅವರು ಬಿಟ್ಕೊಡ್ತೀನಿ ಅನ್ನುವಂಥ ತ್ಯಾಗದ ಮಾತುಗಳನ್ನು ಆಡ್ತಾ ಇರೋದು, ಇದು ನಿಜಕ್ಕೂ ಕೂಡ ಪಕ್ಷ ಸಂಘಟನೆಗೆ ಹೊಸಬರ ಆಗಮನ ಆಗಲಿ, ಆ ಮೂಲಕ ಪಕ್ಷ ಸಂಘಟನೆ ಆಗಲಿ ಅಂತನಾ? ಅಥವಾ ನೋಡಿ, ನಾನು ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ನಾನು ಈಗ ಬೇರೆಯವ್ರಿಗೆ ಆಹ್ವಾನ ಮಾಡ್ತಾ ಇದ್ದೀನಿ, ಆ ಮೂಲಕ ನಿಮಗೆ ನೇರವಾದಂಥ ಡೆಡ್ಲೈನ್ ಕೊಡ್ತಾ ಇದ್ದೀನಿ. ಸೊ ಇಟ್ಸ್ ಓವರ್, ವೇಟ್ ಈಸ್ ಓವರ್, ಆದಷ್ಟು ಬೇಗ ನೀವು ಒಂದು ಡಿಸಿಷನ್ಗೆ ಅರೈವ್ ಆಗಿ ಅಂತನಾ? ಹೆಂಗೆ ಇದನ್ನು ತಾವು? ಅಬ್ಸಲ್ಯೂಟ್ಲಿ ಖಂಡಿತ ಇಲ್ಲ. ಡಿ.ಕೆ. ಶಿವಕುಮಾರ್ ಪಕ್ಷದ ಶಿಸ್ತಿನ ಸಿಪಾಯಿ. ಸೊ ಒಂದು ಪಕ್ಷವನ್ನು ಎದೆ ಬಗ್ಗದ್ ನೋಡಿದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ನಮ್ಮ ಹೈಕಮಾಂಡ್ ಕಾಣುತ್ತೆ. ಆ ರೀತಿ ಕಾಣ್ಬೋದೇನೋ. ಹೈಕಮಾಂಡ್ ಅಂದ್ರೆ ಅವರೆಲ್ಲ ಸೇರ್ಕೊಳ್ತಾರೆ, ಒಬ್ಬರೇ ಇರಲ್ಲ. ಯಾರ್ಯಾರಿದ್ದಾರೆ ಸರ್? ಅದು ಸರ್, ಇಡೀ ರಾಜ್ಯದ ಜನಗೆ ಈಗ ಇರುವಂತ ಏಕೈಕ ಅತಿ ದೊಡ್ಡ ಪ್ರಶ್ನೆ, ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಯಾರು? ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮತ್ತೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹೈಕಮಾಂಡ್ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಬಿಟ್ರಲ್ಲ ಸರ್, ಅವರು ಇರ್ತಾರೆ. ಅವ್ರ ಹೆಸರು ಹೇಳ್ಬೇಕು ಸರ್ ನೀವು. ಏನ್ ಸರ್ ನಂಬರ್ 3 ಅವರು? ನಂಬರ್ 3, ನಂಬರ್ 1 ಇಸ್ ಸೋನಿಯಾ ಗಾಂಧಿ, ನಂಬರ್ 2 ಇಸ್ ರಾಹುಲ್ ಗಾಂಧಿ, ನಂಬರ್ 3 ಇಸ್ ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೂರನೇವರು. ಮೋಸ್ಟ್ಲಿ ಅವರು 5th ಪ್ಲೇಸ್ ಗೆ ಬರ್ತಾರೆ, 4th ಪ್ಲೇಸ್ ಮೋಸ್ಟ್ಲಿ. ನಂಬರ್ 1 ಪಕ್ಷದಲ್ಲಿ ನಂಬರ್ 1 ಆ ರೀತಿ ಬರೋದಿಲ್ಲ. ಪಕ್ಷದಲ್ಲಿ ನಂಬರ್ 1 ಇದಾರ ಇಲ್ಲ ಸರ್? ಅದನ್ನ ಎದೆ ಬಗ್ಗದ್ ನೋಡೋಣ. ಅಲ್ಲ, ನಾನು ಹೇಳ್ತಿರೋದು ಡಿ.ಕೆ. ಶಿವಕುಮಾರ್ ಅವರು ಎದೆ ಅಲ್ಲ, ನಾನು ಹೇಳ್ತಿರೋದು ಹೈಕಮಾಂಡ್ ಅಂತ. ಈಗಿನ ಪಕ್ಷದ ನಿಜ ಸರ್, ಯಾಕಂದ್ರೆ ನೀವೆಲ್ಲ ಕಾಂಗ್ರೆಸ್ ಪಕ್ಷದ ರಾಬರ್ಟ್ ವಾದ್ರಾ ಪಕ್ಷದಲ್ಲಿ ಯಾವುದೇ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ಹೊಂದಿರದೇ ಇರೋದ್ರಿಂದ ರಾಬರ್ಟ್ ವಾದ್ರಾ ಅವ್ರ ಪಾತ್ರ ಬರೋದಿಲ್ಲ. ಮೊದಲನೇದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಬರ್ಟ್ ವಾದ್ರಾ ಅವರು ಹೈಕಮಾಂಡ್ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನವನ್ನು ಹೊಂದಿಲ್ಲ, ಅವ್ರ ಹೈಕಮಾಂಡ್ ಪಾತ್ರ ಅಲ್ಲ. ಓಕೆ, ಮೊದಲನೇದಾಗಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ, 100% ಇರ್ತಾರೆ. ಹೈಕಮಾಂಡ್ ಆದ್ರೆ ಅವರು ಇರ್ತಾರೆ. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷಕ್ಕೋಸ್ಕರ ಹಲವಾರು ತ್ಯಾಗಗಳನ್ನು ಮಾಡಿದ್ದಾರೆ. ಏನು ಡಿ.ಕೆ. ಶಿವಕುಮಾರ್ ಏನು ಒಂದು ತ್ಯಾಗ ಅಂತಂದ್ರೆ, ಮೊದಲನೇದಾಗಿ ಧರಮ್ ಸಿಂಗ್ ಅವರು CM ಆದಾಗೂ ಕೂಡ ಇವರಿಗೆ ಅವಕಾಶ ಸಿಕ್ಕಿರಲಿಲ್ಲ ಮಂತ್ರಿ ಆಗೋದಕ್ಕೂ ಕೂಡ. ಅದಾದ ನಂತರ 2013ರಿಂದ 2014 ಅವಧಿಯಲ್ಲಿ ಅವರ ತಮ್ಮನನ್ನ ಮತ್ತು ರಮ್ಯಾನನ್ನ MP ಗೆಲ್ಸ್ಕೊಂಡು ಬಂದ ನಂತರ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಲಾಗಿತ್ತು. ಅಂದ್ರೆ ಅದು ಎರಡನೇ ಸ್ಯಾಕ್ರಿಫೈಸ್ ಪಕ್ಷದಲ್ಲಿ. ದಟ್ಸ್ ನಾಟ್ ಸ್ಯಾಕ್ರಿಫೈಸ್, ದಟ್ ಈಸ್ ಬಿಕಾಸ್ ಸಿದ್ದರಾಮಯ್ಯನವರು ಅವರನ್ನು ಮಂತ್ರಿಮಂಡಲಕ್ಕೆ ತಗೊಳ್ಳಿಲ್ಲ. ಯಾಕೆ ಅಂತಂದರೆ ಹಿರಿಯರಾದಂತಹ ನಮ್ಮ ಇವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಅದನ್ನ ಸ್ಯಾಕ್ರಿಫೈಸ್ ಅಂತ ಪರಿಗಣಿಸಕ್ಕಾಗೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು 40 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಪಕ್ಷಕ್ಕೋಸ್ಕರ ತನು ಮನ ಧನವನ್ನ
ತನು ಮನ ಧನವನ್ನ ಹೇಳಿ ಅತಿ ದೊಡ್ಡ ತ್ಯಾಗಕ್ಕೆ ಬಂದ್ಬಿಡಿ. 100% ಮಾಡಿದ್ದಾರೆ, ತ್ಯಾಗವನ್ನು ಮಾಡಿದ್ದಾರೆ. ಅದೇ So ಹಾಗಾಗಿ ಏನು ಏನದು ಅತಿ ದೊಡ್ಡ ತ್ಯಾಗ? ಪಕ್ಷವನ್ನ ಯಾವತ್ತೂ ಡಿವೈಡ್ ಆಗದಾಗ ನೋಡ್ಕೊಂಡಿರ್ತಕ್ಕಂಥದ್ದು ತ್ಯಾಗ ಅನ್ನಲ್ಲ ಅದನ್ನ, ಇನ್ನೇನಂತಾರೆ? ಅದು ಪಕ್ಷ ಸಂಘಟನೆ. ಪಕ್ಷ ಅಲ್ಲ, ಪಕ್ಷ ಹೈಕಮಾಂಡ್ ಹೇಳಿದ ಮಾತನ್ನ ತ್ಯಾಗ ಅಂತ ಹೇಳಿದ್ರೆ ಅತಿ ದೊಡ್ಡ ತ್ಯಾಗ ಯಾವುದು? ಅತಿ ದೊಡ್ಡ ತ್ಯಾಗ ಏನು ಅಂತಂದ್ರೆ ಹೈಕಮಾಂಡ್ ಹೇಳ್ದಂಗೆ ನಡ್ಕೊಂಡು ಹೋಗೋದು, ಅದೇನೇ ತ್ಯಾಗ. ಅದಕ್ಕೇನು ಹೈಕಮಾಂಡ್ ನೀವೇನು ಹೈಕಮಾಂಡ್ ವಿರುದ್ಧ ನಡ್ಕೋತೀರಿ ನೀವು? ವಿರುದ್ಧ ಅಂತಲ್ಲ, ಹೈಕಮಾಂಡ್ ಹೇಳಿದ್ದನ್ನ ಹೈಕಮಾಂಡ್ ಹೇಳ್ದಂಗೆ ನಡೆದ್ರೇನೆ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದಕ್ಕೆ ಸಾಧ್ಯ. 2019ರಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಬಂದಿತ್ತು, ನೀವು ಮುಖ್ಯಮಂತ್ರಿ ಆಗಿ ಅಂತ ಹೇಳಿ. ಕುಮಾರಸ್ವಾಮಿ 2019ರಲ್ಲಿ ಕುಮಾರಸ್ವಾಮಿ ಅವರು ಕೆಳಗಡೆ ಇಳಿಯುವಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವಕಾಶ ಬಂತು, ನೀವು ಮುಖ್ಯಮಂತ್ರಿಗಳಾಗಿ. ಒಂದ್ ನಿಮಿಷ, ಹೊಸ ಸ್ಟೋರಿ. ನಾನು ಒಂದ್ ನಿಮಿಷ, ಕೆಲವು ಶಾಸಕರು ಇನ್ಕ್ಲೂಡಿಂಗ್ ದೇವೇಗೌಡರು ಹೇಳಿದ್ದಾರೆ ನೀವು ಮುಖ್ಯಮಂತ್ರಿ ಆಗಿ ಅಂತ ಹೇಳಿ. ಆಗ ಇಲ್ಲ, ನಮ್ಮ ಹೈಕಮಾಂಡ್ ತೀರ್ಮಾನವನ್ನೇ ನಾನು ನನ್ನ ಮುಂದೆ ನಡೆದಿರ್ತಕ್ಕಂಥ ಘಟನೆಗಳು. ಹಾಗಾಗಿ ಡಿ ಕೆ ಶಿವಕುಮಾರ್ 2019ರಲ್ಲೇ ಮುಖ್ಯಮಂತ್ರಿ ಆಗುವಂತ ಅವಕಾಶ ಇತ್ತು. ಒಂದ್ ನಿಮಿಷ, ಸಾರಾ ಸಗಟಾಗಿ ಡೈರೆಕ್ಟ್ ಹೈಕಮಾಂಡ್ ಬಂದು ಕುಮಾರಸ್ವಾಮಿ ಅವ್ರ ಮನೆಗೆ ಹೋಗಿ ನೀವು ಮುಖ್ಯಮಂತ್ರಿ ಆಗಲ್ಲ. ಅದಾದ ನಂತರ ಕುಮಾರಸ್ವಾಮಿ ಇಳಿಯುವ ಸಂದರ್ಭದಲ್ಲಿ ಮಾನ್ಯ ದೇವೇಗೌಡ ಅವರವರೇ ಹೇಳಿದ್ದಾರೆ ನೀವು ಮುಖ್ಯಮಂತ್ರಿ ಆಗಿ ಅಂತ ಹೇಳಿ. ಮುಗಿಸ್ರಿ ಸರ್, ನಾನು ಬಾಳ್ ನಿಮ್ ಜೊತೆ ಫೈಟ್ ಮಾಡಕ್ ಹೋಗಲ್ಲ. ಇಲ್ಲ, ಫೈಟ್ ಅಲ್ಲ, ಇದು ವಾಸ್ತವ ಕೂಡ. ಅದೇನಂತಾರಲ್ಲ ಸರ್, ಅಲ್ಲ ಹೆಂಗೆ ಐತಂದ್ರೆ ಇನ್ನು ಬಿದ್ದೋಗೋ ಮರಕ್ಕ ನೀನ್ ಹೋಗಿ ಹತ್ತಿ ಕುತ್ಕೋ, ನೀನು ಒತ್ಕೊಂಡ್ ಬೀಳು ಅಂದಂಗ ಐತಿ ದೇವೇಗೌಡರ ಮಾತು. ಅಲ್ಲ ಬಾಂಬೆಗೆ ಹೋಗಿ ಎಲ್ಲಾ ಶಾಸಕರು ಕುಂತಾರ, ಸರ್ಕಾರ ಬಿದ್ದು ಹೋಗುತ್ತೆ, ಆಯ್ತು ಈಗ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ, ದೇವೇಗೌಡರೇ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ ಅಂತ ಹೇಳಿ. ಅದನ್ನ ಸಾರಾ ಸಗಟಾಗಿ ತಳ್ಳಿ ಹಾಕಿದರೆ ನಮ್ಮ ಹೈಕಮಾಂಡ್ ತೆಗೆದುಕೊಳ್ತಕ್ಕಂಥ ತೀರ್ಮಾನ. ಇಟ್ ಇಸ್ ಅ ಪ್ರಾಕ್ಟಿಕಲ್ ನಾಗೇಂದ್ರ ಅವರೇ